ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಲೈವ್ ಅಮೂಲಲ್ಲಿ ಎಲ್ಲರ ಸ್ವಾಗತ. ಇವತ್ತು ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ ಇದೆ, ಮತ್ತೆ 80th ಇಂಡಿಪೆಂಡೆನ್ಸ್ ಡೇನ ಪರವಾಗಿ ನಾನು ಇವತ್ತು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬ ಸ್ಪೆಷಲ್. ಇವತ್ತು ಶ್ರಾವಣ ಶನಿವಾರ, ಫಸ್ಟ್ ಶನಿವಾರ ಅದಾದ್ರೆಲ್ಲ ಎಲ್ಲರಿಗೂ ಎಲ್ಲ ಸ್ಪೆಷಲೇ ಇದೆ. ಇವತ್ತು ನಾವು ತಿರಂಗ ದಹಿ ಕಡಿ ಮಾಡೋಣ. ನೋಡಿ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ನಾನು ಇಲ್ಲಿ ತಗೊಂಡಿರೋದು ಅಮೂಲ್ ಮಸ್ತಿ ಕರ್ಡ್, ಮತ್ತೆ ಅಮೂಲ್ ಟರ್ಮರಿಕ್ ಪೌಡರ್, ಮತ್ತೆ ಅಮೂಲ್ ಆರ್ಗ್ಯಾನಿಕ್ ಬೇಸನ್. ಇದು ಕಡಿಗೆ ದಹಿ ಪಕೋಡ ಕಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಇಲ್ಲಿ ಚಾಪ್ಡ್ ಪಾಲಕ್ ತಗೊಂಡಿದ್ದೀನಿ ಪಕೋಡಾಗೆ, ಮತ್ತೆ ಅದ್ರ ಜೊತೆ ವೈಟ್ ರೈಸ್ ಇದೆ. ವೈಟ್ ರೈಸ್ ಆಲ್ರೆಡಿ ಆಗಿದೆ ನಂದು. ತಿರಂಗಾಗೆ ಅಂತ ಟೊಮ್ಯಾಟೊ ಮತ್ತೆ ಕ್ಯಾರೆಟ್ ಬ್ಲಾಂಚ್ ಮಾಡಿಬಿಟ್ಟು ಅದರಲ್ಲಿ ಒಂದು ಡ್ರೈ ರೆಡ್ ಚಿಲ್ಲಿ ಹಾಕ್ಬಿಟ್ಟು ಮತ್ತೆ ಗಾರ್ಲಿಕ್ ಹಾಕ್ಬಿಟ್ಟು ಪ್ಯೂರಿ ಮಾಡಿಟ್ಟಿದ್ದೀನಿ. ಮತ್ತೆ ಇಲ್ಲಿ ನನಗೆ ಗ್ರೀನ್ ಕಲರಿಗೆ ಅಂತ ನಾನು ಪಾಲಕ್ ಬ್ಲಾಂಚ್ ಮಾಡಿಬಿಟ್ಟು ಅದರಲ್ಲಿ ಒಂದು ಹಸಿರು ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಬ್ಲಾಂಚ್ ಮಾಡಿಬಿಟ್ಟು ಇಕ್ಕಿದ್ದೀನಿ, 2. ಬನ್ನಿ ನಾವು ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ ಪಕೋಡಾಗೆ ಅಂತ ಬ್ಯಾಟರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತಗೋತಾ ಇರೋದು ಅಮೂಲ್ ಆರ್ಗ್ಯಾನಿಕ್ ಬೇಸನ್, ಅದಕ್ಕೆ ನಾನು ಇದು ಚಾಪ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ಚಾಪ್ ಮಾಡಿರೋದು ಪಾಲಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಉಪ್ಪು ಆ್ಯಡ್ ಮಾಡ್ತೀನಿ, ಟೇಸ್ಟಿಗೆ ತಕ್ಕಷ್ಟು ಉಪ್ಪು. ರೆಡ್ ಚಿಲ್ಲಿ ಪೌಡರ್, ಅಮೂಲರ್ದ ಆರ್ಗ್ಯಾನಿಕ್ ಟರ್ಮರಿಕ್ 1 ಪಿಂಚು, ನೋಡಿ, ಗರಂ ಮಸಾಲ, ಜೀರಾ ಪೌಡರ್, ಇದಕ್ಕೆ ನೀಡ್ ಮಾಡೋಕ್ಕೆ ಅಂತ ನಾವು ಫಸ್ಟ್ ಮಿಕ್ಸ್ ಮಾಡೋಣ. ನೀಡ್ ಮಾಡೋಕ್ಕೆ ತಕ್ಕಷ್ಟು ನೀರು ತಗೊಂಡಿದ್ದೀನಿ. ಜಾಸ್ತಿ ನೀರು ಹಾಕಲ್ಲ, ಸ್ವಲ್ಪನೇ ನೀರು ಹಾಕ್ತೀನಿ, ಒಂದು ಥಿಕ್ ಕನ್ಸಿಸ್ಟೆನ್ಸಿ ಬರಲಿ ಅಂತ. ನೋಡಿ, ನಮ್ಮದು ಬ್ಯಾಟರ್ ರೆಡಿ ಆಗಿದೆ. ನಾನು ಇವಾಗ 2 ನಿಮಿಷ ಇದು ರೆಸ್ಟ್ಗೆ ಇಡೋಣ. ಅಷ್ಟರಲ್ಲಿ ನಾವು ಇಲ್ಲಿ ಪ್ಯಾನ್ ಹಾಕ್ತೀನಿ. ಇದು ಎಣ್ಣೆ ಹೀಟ್ ಆಗೋಕ್ಕೆ ಅಂತ ಪಕೋಡಾಗೆ.
ಇದು ಸ್ವಲ್ಪ ಮೀಡಿಯಂ ಲೋ ಫ್ಲೇಗೆ ಇಡೋಣ. ಹೀಟ್ ಆಗೋಷ್ಟರಲ್ಲಿ ನಾವು ಇಲ್ಲಿ ದಹಿ ಕಡಿ ಮಾಡೋಕ್ಕೆ ಅಂತ ಇಲ್ಲಿ ಇನ್ನೂ ಒಂದು ಪ್ಯಾನ್ ಇಡ್ತೀನಿ. ಇದಕ್ಕೆ 1-2 ಚಮಚ ಆಯಿಲ್ ಹಾಕ್ತಾ ಇದ್ದೀನಿ, ಹೀಟ್ ಆಗಲಿ ಅಂತ. ಇದು ದಹಿದು ಕಡಿ ಮಾಡೋಕ್ಕೆ ಅಂತ ನಾನು ಇಲ್ಲಿ ಅಮೂಲ್ ಕರ್ಡ್ನ ಇದು ಅದ್ರದ್ದು ಬ್ಯಾಟರ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ನಾವು ಕರ್ಡನ್ನ ಸ್ವಲ್ಪ ತೆಗೆದು ಬಿಡೋಣ. ಇದರಲ್ಲಿ ಕಂಟೈನರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು. ನಾನು ಇನ್ನೂ ಸ್ವಲ್ಪ ಉಳಿಸಿದ್ದೀನಿ ಇದರಲ್ಲಿ. ಇವಾಗ ಒಂದು ವಿಸ್ಕರ್ ಇಂದ ಇದರಲ್ಲಿ ಇದು 1 ಕಪ್ ಇದ್ರೆ ಇದು 1 ಕಪ್ಪು ನೀರು ಹಾಕ್ತಾ ಇದ್ದೀನಿ, ಸ್ವಲ್ಪ ತೆಳ್ಳಗಾಗ್ಲಿ ಅಂತ. ನೋಡಿ, ಇವಾಗ ಚೆನ್ನಾಗಿ ಇದನ್ನ ವಿಸ್ಕ್ ಮಾಡೋಣ. ಲಮ್ಸ್ ಇರಬಾರ್ದು, ಕನ್ಸಿಸ್ಟೆನ್ಸಿ ತೆಳ್ಳಗಾಗಿರ್ಬೇಕು ಅಂತ. ನೋಡಿ, ಇದು ಥಿಕ್ಕಾಗೆ ಇದೆ. ಅಮೂಲ್ ಕರ್ಡ್ ಥಿಕ್ಕಾಗಿರುತ್ತೆ, ಚೆನ್ನಾಗಿರುತ್ತೆ, ತುಂಬಾ ನೀರಾಗಲ್ಲ. ಸ್ವಲ್ಪ ನೀರು ಹಾಕಿದ್ರು ಅದು ಕನ್ಸಿಸ್ಟೆನ್ಸಿ ಥಿಕ್ಕಾಗೆ ಬಂದಿದೆ. ಮತ್ತೆ ಇದರಲ್ಲಿ ನಾನು 2 ಸ್ಪೂನು ಇದು ಹಾಕ್ತಾ ಇದ್ದೀನಿ, ಬೇಸನ್. ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟಿರುತ್ತೆ ಅಷ್ಟು ಬೇಸನ್ ಹಾಕಬೇಕು. ನನಗಿಲ್ಲಿ ಮೋಸ್ಟ್ಲಿ 1 ಸ್ಪೂನ್ ಹಾಕೋ ಸಾಕಾಗತ್ತೆ. ನೋಡಿ, 1 ಸ್ಪೂನ್ ಬೇಸನ್ ಹಾಕಿದ್ದೀನಿ. ನಾನು ಈಗ ಇದಕ್ಕೆ ಸ್ವಲ್ಪ ಹಳದಿ, ಟರ್ಮರಿಕ್, ಅಮೂಲ್ ಟರ್ಮರಿಕ್ ಮತ್ತೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನ ಇವಾಗ ತಿರ್ಗಾ ಮಿಕ್ಸ್ ಮಾಡೋಣ. ನೋಡಿ, ನೋ ಲಮ್ಸ್ ಬ್ಯಾಟರ್ ಚೆನ್ನಾಗಿ ಒಂದೇ ಇದ್ರಲ್ಲಿ ಬಂದಿದೆ ಕನ್ಸಿಸ್ಟೆನ್ಸಿ. ಇದಕ್ಕೆ ನಾನು ಜಿಂಜರ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ, 1 ಸ್ಪೂನ್. ತಿರ್ಗಾ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಕಂಬೈನ್ ಆಗಲಿ ಅಂತ. ಇವಾಗ ನಾವು ಇಟ್ಟಿದ್ದೀವಿ ಪ್ಯಾನು, ಅದು ಆಲ್ರೆಡಿ ಹೀಟ್ ಆಗಿಬಿಟ್ಟಿದೆ. ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಸ್ಪಟಲಾಗಲಿ ಅಂತ ಮತ್ತೆ ಜೀರಿಗೆ 1 ಸ್ಪೂನು, ಮತ್ತೆ ಹಿಂಗು 1 ಚುಟ್ಕಿ, ಕರಿಬೇವು ಸೊಪ್ಪು, ಮತ್ತೆ 2 ಗ್ರೀನ್ ಚಿಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ನೀವು ಗ್ರೀನ್ ಚಿಲ್ಲಿ ಪೇಸ್ಟು ಇದು ಬ್ಯಾಟರ್ಗೂ ಹಾಕ್ಬೋದು. ಗ್ರೀನ್ ಚಿಲ್ಲಿ ಪೇಸ್ಟ್ ಬ್ಯಾಟರ್ಗೆ ಹಾಕಿದ್ರೆ ರೆಡ್ ಚಿಲ್ಲಿ ಡ್ರೈ ಇದರಲ್ಲಿ ಹಾಕಿ, ಯಾವ್ದಾರ ಒಂದು. ಜಾಸ್ತಿ ಖಾರ ಆಗ್ಬಿಡತ್ತೆ ಇಲ್ಲಾಂದ್ರೆ. ಇವಾಗ ನಮ್ದು ಇದು ತುಂಬಾ ಹೈ ಆಗಿಬಿಟ್ಟಿದೆ ಫ್ಲೇಮ್, ಅಂದ್ರೆ ಬ್ಯಾಟರ್ ಫುಲ್ಲು ಬಿಸಿ ಆಗಿಬಿಟ್ಟಿದೆ. ಅದಕ್ಕೆ ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ.
ಆಫ್ ಮಾಡಿಬಿಟ್ಟು ಇದನ್ನ ಹಾಕ್ತೀನಿ. ಇಲ್ಲಾಂದ್ರೆ ನೀವು ಗ್ಯಾಸಿಂದ ಇದನ್ನ ಇಳಿಸ್ಬಿಟ್ಟು ಹಾಕಿದ್ರು ಪರವಾಗಿಲ್ಲ. ತುಂಬಾ ಹೀಟ್ ಆಗಿಬಿಟ್ಟಿದೆ, ಇಲ್ಲಾಂದ್ರೆ ನಮ್ದು ಕಡಿ ಇದಾಗ್ಬಿಡತ್ತೆ, ಎಣ್ಣೆ ಇದು ಒಡ್ಕೊಂಡ್ಬಿಡತ್ತೆ ಕರ್ಡ್. ನೋಡಿ ಇವಾಗ ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿ ಇದ್ರಲ್ಲಿ ಬಂದಿದೆ ಅಷ್ಟೇ. ಇದಕ್ಕೆ ಒಂದು ಮಿಕ್ಸ್ ಬಾಯ್ಲ್ ಬರ್ಲಿ ಒಂದು ಮಿಕ್ಸ್ ಮಾಡಬೇಕು ಅಷ್ಟೇ. ನಿಮ್ಗೆ ತಕ್ಕಷ್ಟು ನಿಮ್ಗೆ ಎಷ್ಟು ತೆಳ್ಳಗಾಗಬೇಕು, ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಹಾಕಿ. ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸರಿಯಾಗಿದೆ ರೈಸ್ಗೆ. ನೀವು ಇದನ್ನ ಪರಾಠ ಜೊತೆ, ರೈಸ್ ಜೊತೆ ಹಂಗೂ ತಿನ್ಬೋದು. ನಾನು ಇಲ್ಲಿ ಇನ್ನೂ ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ, ಕಲರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ. ಮತ್ತೆ ಇದಕ್ಕೆ ನಾನು ತೊಳೆದಿರೋದು ಇದು ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು. ಮಿಕ್ಕಿರೋದು ಇದಕ್ಕೆ ಹಾಕ್ಬಿಡ್ತೀನಿ ಸ್ವಲ್ಪ. ಪಕೋಡಾಗೆ ಇಲ್ಲಿ ನಮ್ದು ಇದು ಪ್ಯಾನ್ ಹೀಟ್ ಆಗಿಬಿಟ್ಟಿದೆ. ಇದು 1 ಬಾಯ್ಲ್ ಬಂದಿದೆ. ಇದು ಜಾಸ್ತಿ ಕುದಿಬಾರ್ದು, ಅಂದ್ರೆ 1 ಬಾಯ್ಲ್ ಬಂದ್ರೆ ಸಾಕು. ಇದು ಸಮ್ಮರ್ಗೆ ತುಂಬಾ ಒಳ್ಳೇದು, ಆರೋಗ್ಯಕ್ಕೂ ಚೆನ್ನಾಗಿದೆ. ಯಾವಾಗ ಹುಷಾರಿರ್ಲಿಲ್ಲ ಅಂದ್ರೆ ನಮ್ಗೆ ಅನ್ಸುತ್ತಲ್ವಾ ಏನಾದ್ರೂ ಒಂದು ಲೈಟ್ ತಿನ್ನಕ್ಕೆ ಅಂತ, ಇದು ಅವಾಗ ಹೆಲ್ತಿ ಆಪ್ಷನ್. ದಹಿ ಪಕೋಡ ಕರಿ. ನಾನು ಇವಾಗ ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವೊಂದು ಪ್ಯಾನ್ ಇಡ್ತೀನಿ. ಇದಕ್ಕೆ ನಾವು ರೈಸ್ ಮಾಡ್ತೀವಲ್ಲ, 3 ಕಲರ್ಸ್ ರೈಸ್ ಮಾಡಬೇಕಲ್ಲ, ಅದಕ್ಕೆ ಇದು ಆಯಿಲ್ ಹೀಟ್ ಆಗಿಬಿಟ್ಟಿದೆ. ಇವಾಗ 1 ಸ್ಪೂನ್ ಎಣ್ಣೆ, ಬಿಸಿ ಎಣ್ಣೆ ಇದಕ್ಕೆ ಹಾಕೋಣ ಬ್ಯಾಟರ್ಗೆ. ಅವಾಗ ನಿಮ್ದು ಪಕೋಡ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ನಂದು ಪ್ಯಾನ್ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದೆ. ನಾನು ಹೈ ಮಾಡಿದೆ. ಇವಾಗ ಸರಿಯಾಗಿದೆ ಕನ್ಸಿಸ್ಟೆನ್ಸಿ, ಬಿಸಿ ಆಗಿಬಿಟ್ಟಿದೆ. ಈ ಥರ ಕೈಯಿಂದಾನು ಹಾಕ್ಬೋದು, ಸ್ಪೂನಿಂದಾನು ಹಾಕ್ಬೋದು. ಚಿಕ್ಕ ಸಣ್ಣ ಪಕೋಡ ಹಾಕೋಣ. ನೋಡಿ ಪಕೋಡ ಸ್ಲೋ ಫ್ಲೇಮಲ್ಲೇ ಮಾಡಿದ್ದೀನಿ. ಮೀಡಿಯಂ ಟು ಲೋ ಫ್ಲೇಮು, ಹೈ ಮಾಡಿಲ್ಲ. ಒಳಗಡೆವರೆಗೂ ಚೆನ್ನಾಗಿ ಕ್ರಿಸ್ಪಿ ಆಗಲಿ ಅಂತ. ಯಾಕಂದರೆ ನಾವು ದಹಿಗೆ ಹಾಕ್ತೀವಲ್ವ, ಅವಾಗ ಪಕೋಡ ಇದು ಬೆಂದಿಲ್ಲ ಅಂದರೆ ಒಳಗಡೆಯಿಂದ ಸರಿಯಾಗಿರಲ್ಲ. ಇದು ಬ್ಯಾಟರ್ ಅಂತ ಇದಾಗುತ್ತೆ, ಫ್ರೈ ಆಗಿರಲ್ಲ ಚೆನ್ನಾಗಿ. ಅದಕ್ಕೆ ಇದು ಸ್ವಲ್ಪ ಕ್ರಿಸ್ಪಿ ಚೆನ್ನಾಗಾಗಲಿ.
ಇವಾಗ ನಾವಿಲ್ಲಿ ಬೇರೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ಆರೆಂಜ್ ಸ್ಯಾಫ್ರನ್ ರೈಸ್ ಮಾಡೋಣ. ಇದು ನಾನು 1 ಕ್ಯಾರೆಟ್, ಹಾಫ್ ಟೊಮ್ಯಾಟೊ, ಮತ್ತು ಬೆಳ್ಳುಳ್ಳಿ 1-2, ಮತ್ತು 1 ಖಾರ ಡ್ರೈ ರೆಡ್ ಚಿಲ್ಲಿನ ಮಿಕ್ಸಿಲಿ ಬ್ಲೆಂಡ್ ಮಾಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಸ್ಪಟಲಾಗಲಿ ಅಂತ. ಪಕೋಡ ಆಲ್ಮೋಸ್ಟ್ ಫ್ರೈ ಆಗಿದೆ. ಇನ್ನು ಕಲರ್ ಸ್ವಲ್ಪ ಒಂದು 2-3 ನಿಮಿಷ ಇರಲಿ, ಚೇಂಜ್ ಆಗೋವರೆಗೂ. ನೋಡಿ ಜೀರಿಗೆ ಸ್ಪಟಲಾಗಿದೆ. ನಂಗೆ ಇಲ್ಲಿ ಒಂದು ಹ್ಯಾಂಡ್ಫುಲ್ ಆಗಿ ಗೋಡಂಬಿ ಇದೆ, ಕಟ್ ಮಾಡಿರೋದು ಗೋಡಂಬಿ ಇದೆ, ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಗೋಡಂಬಿ ಫ್ರೈ ಆಗೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಆಮೇಲೆ ಈ ಪ್ಯೂರಿನ ಆ್ಯಡ್ ಮಾಡ್ತೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. 1 ಕ್ಯಾರೆಟು ಉಳಿದಿದೆ, ಇರಲಿ ಪರವಾಗಿಲ್ಲ, ಬೆಂದೋಗುತ್ತೆ. ನಾವು ಇದಕ್ಕೆ ಕಲರ್ ಹಾಕ್ಬಿಟ್ಟು ಇದಕ್ಕೂ ಮಾಡ್ಬೋದು, ಆದರೆ ನಮ್ಮ ದೇಶದಲ್ಲಿ ಇಷ್ಟೊಂದು ವೆರೈಟೀಸ್ ಇದೆ ಕಲರ್ದು ಆಪ್ಷನ್ಸು, ನಮಗೆ ಬೇಕಾಗೇ ಇಲ್ಲ. ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್ ಎಲ್ಲ ಕಡೆ ಫುಲ್ ಗ್ರೀನರಿ, ಫುಲ್ ಆಲ್ಮೋಸ್ಟ್ ಎಲ್ಲ ಫುಲ್ ಕಲರ್ಸೇ ಇದೆ. ನಾವು ನ್ಯಾಚುರಲ್ ಕಲರ್ಸೇ ಯೂಸ್ ಮಾಡಿಬಿಟ್ಟು ಇವತ್ತು ನಮ್ಮ ಕುಕ್ಕಿಂಗು ಹಂಗೆ ಮಾಡೋಣ. ಹೆಂಗೋ ಅಮೂಲ್ ಆರ್ಗ್ಯಾನಿಕ್ಕು ಎಲ್ಲ ಹೆಲ್ತಿನೇ ಇರೋದೆ, ಇದನ್ನು ನಾವು ಆರ್ಗ್ಯಾನಿಕ್ಕೇ ಮಾಡೋಣ, ಕಲರ್ ಹಾಕೋದೇ ಬೇಡ, ನಮ್ಗಾದ್ರೆ ನ್ಯಾಚುರಲ್ ಕಲರ್ ಆಗಿ ಬರುತ್ತೆ. ಇಲ್ಲಿ ಪಕೋಡ ಫ್ರೈ ಆಗಿಬಿಟ್ಟಿದೆ. ನಾನು ಇದನ್ನ ತೆಗಿತಾ ಇದ್ದೀನಿ ಇದರಲ್ಲಿ ಬೌಲಲ್ಲಿ. ಒಂದೇ ಸಲ ಹಾಕಲ್ಲ ನಾವು ಪಕೋಡ, ಕಡಿಗೆ ಹಾಕಿದ್ರು ಚೆನ್ನಾಗಿ. ಅಂದ್ರೆ ನೀವು ಪರೋಟ ತಿನ್ಬೇಕಂದ್ರೆ ಒಂದೇ ಸಲ ಹಾಕ್ಬಿಡಿ, ಫುಲ್ ಚೆನ್ನಾಗಿ ಗೂಸೌಟ್ ಆಗುತ್ತೆ ಅದು. ನಾನಿಲ್ಲಿ ಇನ್ನೊಂದು ಪ್ಯಾನ್ ಇದೆ, ಇದು ಪಾಲಕ್ ರೈಸ್ ಮಾಡೋಕ್ಕೆ. ಇದಕ್ಕೆ 1-2 ಚಮಚ ಆಯಿಲ್ ಹಾಕೋಣ. ಇಲ್ಲಿ ನಾನು ಪಾಲಕ್ ಬಾಯ್ಲ್ ಮಾಡಿಬಿಟ್ಟು ಅದರಲ್ಲಿ 1 ಗ್ರೀನ್ ಚಿಲ್ಲಿ, ಹಸಿರು ಮೆಣಸು